Welcome to Get Solutions. This is your Lokesh. So in this session, we are going to solve the sixth illustration based on life cycle casting. So before going to solve the problem, first take down the illustration. Pause the video and take down the illustration. See the problem, that is sixth illustration. A company is considering the purchase of a machine for rupees 3,50,000. So company ಏನು ಕನ್ಸಿಡರ್ ಮಾಡ್ತಿದೆ, ಯಾವುದೋ ಒಂದು ಮೆಷಿನರಿನ 3,50,000 rupeesಗೆ ಪರ್ಚೇಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ತಿದೆ. ಸಿ ಎ ಕಂಪನಿ ಈಸ್ ಕನ್ಸಿಡರಿಂಗ್ ಟು ಪರ್ಚೇಸ್ ದ ಮೆಷಿನ್ at rupees 3,50,000. ಸೊ ಯಾವುದೇ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಆಗಲಿ ಫಸ್ಟ್ ಗಿವನ್ ಇನ್ಫಾರ್ಮೇಷನ್ ಬರ್ಕೊಂಡ್ರೆ 50% ಪ್ರಾಬ್ಲಮ್ ಸಾಲ್ವ್ ಆದಂಗೆ. ಓಕೆ, ಸೊ ಇಟ್ ಫೀಲ್ಸ್ ಕ್ವಿಟ್ ಕಾನ್ಫಿಡೆಂಟ್ that it can sell the goods produced by the machine as to yield the annual cash surplus rupees 1 lakhs. ಸೊ ಕಂಪ್ನಿಗೆ ಏನು ಕಾನ್ಫಿಡೆಂಟ್ ಅಂತ ಹೇಳಿದ್ರೆ, ಸೊ ಈ ಮೆಷಿನರಿನ 3,50,000 rupeesಗೆ ಏನಾದರೂ ಪರ್ಚೇಸ್ ಮಾಡಿದ್ರೆ ಆ ಮೆಷಿನರಿಯಿಂದ ಏನು ಪ್ರಾಡಕ್ಟ್ಸ್ ಅಥವಾ ಥಿಂಗ್ಸ್ ಪ್ರೊಡ್ಯೂಸ್ ಆಗುತ್ತೆ ಅಥವಾ ಮೆಟೀರಿಯಲ್ಸ್ ಪ್ರೊಡ್ಯೂಸ್ ಆಗುತ್ತೆ, ಸೊ ಅದರಿಂದ ಸರ್ಪ್ಲಸ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ದಟ್ ಈಸ್ rupees 1 lakh rupeesನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಓಕೆ, ದಟ್ ಈಸ್ ಕಾಲ್ಡ್ ಆಸ್ ಸರ್ಪ್ಲಸ್ನ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಇನ್ ಕೇಸ್ ಈ ಮೆಷಿನರಿನ ಪರ್ಚೇಸ್ ಮಾಡಿದ್ರೆ 1 lakh rupees ಸರ್ಪ್ಲಸ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಓಕೆ, ನೆಕ್ಸ್ಟ್, there is however me uncertainty as to the machine working life. So a recently published trade association, see the sentence, there is a however me uncertainty as to the machine working life. So this surplus will be expected based on the work life of the machinery. So based on the uncertain situations. So uncertain situations, uncertain factors naduve ee surplus na expect ಮಾಡ್ತಿದೆ when the company is considering to purchase the machinery at rupees 3,50,000. Okay, so next, third line nodi, a recently published trade association survey shows that the member of association have between them owned a 250 of these machines and have found their lives of the machines vary as under. Okay, ಸೊ ಇಲ್ಲಿ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಅಕಾರ್ಡಿಂಗ್ ಟು ದಿ ಟ್ರೇಡ್ ಅಸೋಸಿಯೇಷನ್ ಸರ್ವೆ ಶೋಸ್ ದಟ್ ದಿ ಮೆಂಬರ್ ಆಫ್ ಅಸೋಸಿಯೇಷನ್ ಹ್ಯಾವ್ 250 machines. ಸೊ ಮೆಂಬರ್ ಆಫ್ ಅಸೋಸಿಯೇಷನ್, ಸೊ ಇಟ್ಸ್ ಲೈಕ್ ಎ ಟೆಂಡರ್. ಸೊ ಟೆಂಡರ್ ಬೇಸಿಸ್ ಮೇಲೆ 250 ಮೆಷಿನ್ಸ್ನ ಅಥವಾ 250 ಮೆಷಿನ್ಸ್ ಅವೈಲಬಲ್ ಇದೆ. ಸೊ ಈಗ ಕಂಪನಿ ಬಂದ್ಬಿಟ್ಟು ಆ 250 ಮೆಷಿನ್ಸ್ನ ಪರ್ಚೇಸ್ ಮಾಡಬೇಕಾ ಇಲ್ವಾ ಅನ್ನೋದು ಕಾನ್ಸೆಪ್ಟು. ಓಕೆ, ನೆಕ್ಸ್ಟ್ ನೋಡ್ಕೊಳ್ಳಿ. ಎ ರೀಸೆಂಟ್ಲಿ ಪಬ್ಲಿಷ್ಡ್ ಟ್ರೇಡ್ ಅಸೋಸಿಯೇಷನ್ ಸರ್ವೆ ಶೋಸ್ ದಟ್ ಅಕಾರ್ಡಿಂಗ್ ಟು ಸರ್ವೆ ಇಟ್ ಶೋಸ್ ದಟ್ ದ ಅವೈಲಬಿಲಿಟಿ ಆಫ್ 250 alternatives, that is 250 machineries. So the member of the association have between them own 250 of them machines and have found the lives of the machines vary as under. ಸೊ ಆ 250 ಮೆಷಿನ್ಸ್ ಏನಿದೆಯೋ, ಸೊ ಆ 250 ಮೆಷಿನ್ಸ್ ಅಲ್ಲಿ ಇರೋ ಮೆಷಿನ್ಸ್ಗೆ ಏಜಸ್ ಬಂದ್ಬಿಟ್ಟು ಅಥವಾ ಲೈಫ್ ಬಂದ್ಬಿಟ್ಟು ಡಿಫ್ರೆಂಟ್ ಆಗಿದೆ, ವೇರಿ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾನೆ. ಸೊ ಅದನ್ನೇ ಫಸ್ಟ್ ಟೇಬಲಲ್ಲಿ ಅವನು ಕೊಡ್ತಿದ್ದಾನೆ. ದಟ್ ಈಸ್ ನಂಬರ್ ಆಫ್ ಇಯರ್ಸ್ ಆಫ್ ಮೆಷಿನ್ 3 years ಅಂದರೆ ನಂಬರ್ ಆಫ್ ಮೆಷಿನ್ಸ್ ಹ್ಯಾವಿಂಗ್ ಗಿವನ್ ಲೈಫ್. ಸೊ 20 ಮೆಷಿನ್ಸ್ಗೆ 3 years ಲೈಫ್ ಇದೆ, 50 ಮೆಷಿನ್ಸ್ಗೆ 4 years ಲೈಫ್ ಇದೆ, 100 ಮೆಷಿನ್ಸ್ಗೆ 5 years ಲೈಫ್ ಇದೆ. ಸಿಮಿಲರ್ಲಿ ಫಾರ್ 70 ಮೆಷಿನ್ಸ್ ದರ್ ಇಸ್ ಅ 6 years ಲೈಫ್ ಅಂಡ್ 10 ಮೆಷಿನ್ಸ್ ದರ್ ಇಸ್ ಅ 7 years ಲೈಫ್. ವಿ ಹ್ಯಾವ್ ಟೋಟಲಿ ದ 250 ಮೆಷಿನ್ಸ್. So related to this 250 machines, we have further information in the next. See, assuming the discount rate 10%, the net present value for the each different machine life is as follows. So ಇಲ್ಲಿ ಡಿಸ್ಕೌಂಟ್ ರೇಟ್ ಎಷ್ಟು ಕೊಟ್ಟಿದ್ದಾನೆ, ಸಿ ದ ಡಿಸ್ಕೌಂಟ್ ರೇಟ್ ಫಾರ್ ದ ಮೆಷಿನರೀಸ್ ಈಸ್ 10%. ಸೊ 10% ಆದಮೇಲೆ ಈ ಪ್ರಾಬ್ಲಮ್ನ ಮಾಡೋದಕ್ಕೆ ನೋಡಿ ಹಿಂಟ್ ಕೊಟ್ಟಿರ್ತಾನೆ. ಪ್ರತಿಯೊಂದು ಪ್ರಾಬ್ಲಮಲ್ಲೂ, ಆಪ್ಟಿಟ್ಯೂಡ್ ಪ್ರಾಬ್ಲಮಲ್ಲೂ ಪ್ರತಿಯೊಂದಕ್ಕೂ ಹಿಂಟ್ ಇರುತ್ತೆ. ನಾವು ಏನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು, ಏನು ಕ್ಯಾಲ್ಕುಲೇಷನ್ ಮಾಡಬಹುದು, ಏನು ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನೋದಕ್ಕೆ ಹಿಂಟ್ ಕೊಟ್ಟಿರ್ತಾನೆ. ಸೊ ಬೇಸ್ಡ್ ಆನ್ ದಟ್ ಇನ್ಫಾರ್ಮೇಷನ್ ವಿ ಹ್ಯಾವ್ ಟು ಕಂಪ್ಯೂಟ್ ಆ್ಯಂಡ್ ಕ್ಯಾಲ್ಕುಲೇಟ್ ದಿ ಕಾಸ್ಟ್ಸ್. ಓಕೆ, ಸೊ ಇಲ್ಲಿ ನೋಡಿ
ಡಿಸ್ಕೌಂಟ್ ರೇಟ್ 10% ಕೊಟ್ಟ ಆದ ನಂತರ ದ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಫಾರ್ ಈಚ್ ಡಿಫ್ರೆಂಟ್ ಮೆಷಿನ್ ಈಸ್ ಆಸ್ ಫಾಲೋಸ್. ಸೊ ಯಾಕೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಕೊಟ್ಟಿದ್ದಾನೆ? ಬಿಕಾಸ್ based on the net present value only we have to take the necessary decision in this particular problem, and we don't have another information here to take the actions, to take the decisions. Let's see how this net present value helpful to take the actions. So ಈಗ ನೋಡಿ, assuming discount rate of 10%, the net present value for the each different machine is as follows. So similarly the net present values are given for the all the machineries. So machine life 3 years. So 3 years ಅಂದ್ರೆ ಲೈಫ್ ಆಫ್ ಮಿಷಿನ್ 3 years. ಎಷ್ಟು ಮಿಷಿನ್ಸ್ಗೆ ಇದೆ? 20 ಮಿಷಿನ್ಸ್ಗೆ ಇದೆ. ಆ 20 ಮಿಷಿನ್ಸ್ಗೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಏನು ಬರ್ತಿದೆ? ಪಾಸಿಟಿವ್ ಬರ್ತಿದೆ, ನೆಗೆಟಿವ್ ಬಂದಿದೆಯಾ ಅಂತ ಹೇಳ್ಬಿಟ್ಟು ನನಗೆ ಸೆಕೆಂಡ್ ಟೇಬಲಲ್ಲಿ ಗೊತ್ತಾಗುತ್ತೆ. ಸೊ ದಟ್ ಈಸ್ we have negative net present value. Okay, so similarly 4 years age ಏನಿದೆ 50 ಮಿಷಿನ್ಸ್ಗೆ, ಫಸ್ಟ್ ಟೇಬಲಲ್ಲಿ ಕೊಟ್ಟಿದ್ದಾರೆ 50 ಮಿಷಿನ್ಸ್ಗೆ 4 years ಏಜ್ ಇದೆ. ಸೊ ಆ 4 years ಏನಿದೆ ಆ ಮೆಷಿನ್ಸಿಂದ ಏನು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಬರ್ತಿದೆ ಅಂತ ಹೇಳಿದ್ರೆ 33,000 ನೆಗೆಟಿವ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಬರ್ತಿದೆ. ಓಕೆ, ಸೊ ಸಿಮಿಲರ್ಲಿ 5 years ಅಂದರೆ 100 ಮೆಷಿನರೀಸ್ ಏನಿದೆ ಅದಕ್ಕೆ ಪಾಸಿಟಿವ್ ಪ್ರೆಸೆಂಟ್ ವ್ಯಾಲ್ಯೂ ಬರ್ತಿದೆ. ದಟ್ ಈಸ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ 29,000. ಸೊ 6 years ಯಾವ ಮೆಷಿನ್ಸ್ಗೆ, ಅಥವಾ 70 ಮಿಷಿನ್ಸ್ಗೆ 6 years ಲೈಫ್ ಇದೆ. ಸೊ 70 ಮಿಷಿನ್ಸಿಂದ ಎಷ್ಟು ಬರ್ತಿದೆ ನಮಗೆ? 86,000 ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಪಾಸಿಟಿವ್ ಬರ್ತಿದೆ. ಸೊ ಸಿಮಿಲರ್ಲಿ 1,37,000 is a positive net present value for the 7 years age machinery. Okay, so ಈಗ net present values ಕೊಟ್ಟಿದ್ದಾರೆ. So what we are going to calculate in the sense, see, you are required to advise whether the company should purchase a machine or not. Okay, so ನಾವು ಕಂಪನಿಗೆ ಅಡ್ವೈಸ್ ಮಾಡಬೇಕು whether to purchase the machinery, that is 250 machines or not, based on the net present value. ಓಕೆ, ಸೊ ಬೇಸ್ಡ್ ಆನ್ ದಿ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ನಾವು ಕ್ಯಾಲ್ಕುಲೇಷನ್ಗೆ ತಗೋಬೇಕು ಅಂತ ಹೇಳಿದ್ರೆ ಫಸ್ಟು ಆ ಇನ್ಫಾರ್ಮೇಷನ್ ಏನಿದೆಯೋ ಟೇಬಲಲ್ಲಿ ಯಾವ್ಯಾವ ಇನ್ಫಾರ್ಮೇಷನ್ ರಿಕ್ವೈರ್ ಇದೆ ಡಿಸಿಷನ್ ತಗೊಳ್ಳೋದಕ್ಕೆ ಅದನ್ನು ನಾವು ಬರ್ಕೊಳ್ಳೋಣ. ಓಕೆ, ಸೊ ಜಸ್ಟ್ ಟೇಕ್ ಡೌನ್ ದಿ ಫಾರ್ಮ್ಯಾಟ್ ಆ್ಯಂಡ್ ಇನ್ಫಾರ್ಮೇಷನ್ ಅಕಾರ್ಡಿಂಗ್ ಟು ದ ಪ್ರಾಬ್ಲಮ್. ಈಗ ನಾನು ಪ್ರಾಬ್ಲಮಲ್ಲಿ ಏನು ಕೊಟ್ಟಿದ್ದಾರೋ ಅದೇ ಇನ್ಫಾರ್ಮೇಷನ್ನ ಸೇಮ್ ಬರ್ಕೊಂಡಿದ್ದೀನಿ. ಸಿ, ದ ಲೈಫ್ ಆಫ್ ಮೆಷಿನ್ಸ್ ದಟ್ ಈಸ್ ವೇರಿ ವಿತ್ ದ ಡಿಫ್ರೆಂಟ್ ಮೆಷಿನರೀಸ್. ಸೊ ಫಸ್ಟ್ 20 ಮಿಷಿನ್ಸ್ಗೆ 3 years ಲೈಫ್ ಇದೆ, 50 ಮಿಷಿನ್ಸ್ಗೆ 4 years, 100 ಮಿಷಿನ್ಸ್ಗೆ 5 years, ಆ್ಯಂಡ್ ಫಾರ್ 70 ಮಿಷಿನ್ಸ್ 6 years, ಆ್ಯಂಡ್ 10 ಮಿಷಿನ್ಸ್ 7 years. ಸೊ ಟೋಟಲಿ ವಿ ಹ್ಯಾವ್ 250 ಮಿಷಿನ್ಸ್. ಸೊ ಈ 250 ಮಿಷಿನ್ಸ್ನ ನಾವು ಕಾಂಟ್ರಾಕ್ಟ್ ಅಥವಾ ಮಿಷನರಿನ ತಗೋಬೇಕಾ ತಗೋಬಾರ್ದ ಅಂತ ಡಿಸೈಡ್ ಮಾಡ್ಕೋಬೇಕು. ಸೊ ಈ 250 ಮಿಷಿನ್ಸ್ನ ತಗೋಬೇಕು ಅಂತ ಹೇಳಿದ್ರೆ ಈ 3,50,000 ಮತ್ತು ಈ 1,000 rupees ಏನು ಕೊಟ್ಟ ಅಂತ ಹೇಳ್ಬಿಟ್ಟು ನಿಮಗೆ ಡೌಟ್ ಬರ್ಬೋದು ಪ್ರಾಬ್ಲಮ್ ಮಾಡಿದಾಗ. ಓಕೆ, ಸಿ, ಇನ್ ಲಾಸ್ಟ್ 5 ಪ್ರಾಬ್ಲಮ್ಸ್, ದಟ್ ಈಸ್ ಫಸ್ಟ್ ಪ್ರಾಬ್ಲಮಲ್ಲಿ ನೀವು ನೋಡ್ತಾ ಆದರೆ ಇನ್ ಕೇಸ್ ಮೆಷಿನರಿನ ಏನಾದರೂ ಪರ್ಚೇಸ್ ಮಾಡಿದ್ರೆ, ಸೊ ಆಪ್ರೇಟಿಂಗ್ ಕಾಸ್ಟ್ ಆ್ಯಂಡ್ ರನ್ನಿಂಗ್ ಆ್ಯಂಡ್ ಮೇಂಟೆನೆನ್ಸ್ ಕಾಸ್ಟ್, ಓವರಾಲಿಂಗ್ ಕಾಸ್ಟ್ ಆರ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್, ಸೊ ಈ ಥರ ಕಾಸ್ಟ್ ಬಂದ್ಬಿಟ್ಟು ಈ ಮೆಷಿನರಿನ ಪರ್ಚೇಸ್ ಮಾಡಿದ್ರೆ ಎಷ್ಟು ಇನ್ಕರ್ ಆಗುತ್ತೆ ಅಂತ ಕೊಡ್ತಿದ್ದ. But in this problem they are talking about to purchase and consider the machinery to purchase at rupees 3,50,000. After purchasing the machinery by the company for rupees 3,50,000, from this machinery the company is decided to produce some materials and produce some goods. So based on that goods the company is expected the surplus or return 1 lakh. But the related cost of maintenance and running cost, they are not given in this problem. Hence, it is just only the hint to calculate the and to take the necessary decision for this table or for this 250 machinery. ಓಕೆ, ಸೊ ಇದಕ್ಕೆ ಯಾವುದೇ ರೀತಿ ರನ್ನಿಂಗ್ ಆ್ಯಂಡ್ ಮೇಂಟೆನೆನ್ಸ್ ಕಾಸ್ಟು ಇನ್ಫಾರ್ಮೇಷನ್ಸು ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಕೊಟ್ಟಿಲ್ಲ. ಇನ್ ಕೇಸ್ ಇದಕ್ಕೇನಾದರೂ ಕೊಟ್ಟಿದ್ರೆ ಫಸ್ಟ್ ನಾವು ಇದಕ್ಕೆ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾಗಿತ್ತು ಲೈಫ್ ಸೈಕಲ್ ಕಾಸ್ಟ್ನ. ಓಕೆ, ಸೊ ದೆನ್ ವಿ ಆರ್ ಗೋಯಿಂಗ್ ಟು ಡಿಸೈಡ್ ವೆದರ್ ಟು ಪರ್ಚೇಸ್ ದಿಸ್ ಮೆಷಿನರಿ ಅಟ್ rupees 3,50,000 ಆರ್ ನಾಟ್. ಸೊ ಅದನ್ನು ಡಿಸೈಡ್ ಮಾಡಬೇಕಾಗಿತ್ತು. ಈಗ ಈ ಮೆಷಿನರಿಗೆ ಯಾವುದೇ ರೀತಿಯಲ್ಲಿ ಕಾಸ್ಟ್ ಕೊಟ್ಟಿಲ್ಲ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ. ಓಕೆ, ಸೊ ದೇರ್ ಫೋರ್ ಈ ಕಾನ್ಸೆಪ್ಟ್ಸ್ನ ಇಟ್ಕೊಂಡು ನಾವು
ಇಲ್ಲಿ ಡಿಸೈಡ್ ಮಾಡೋದಕ್ಕೆ ಯೂಸ್ ಮಾಡ್ಕೋಬೇಕು. ಅದು ಯಾವ ಥರ ಡಿಸೈಡ್ ಮಾಡೋದಕ್ಕೆ ಯೂಸ್ ಆಗುತ್ತೆ ಈ ಎರಡು ಕಾನ್ಸೆಪ್ಟ್ ಅನ್ನೋದು ನಾನು ನೆಕ್ಸ್ಟ್ ಹೇಳ್ಕೊಡ್ತೀನಿ. ಓಕೆ, ನೌ ವಿ ಹ್ಯಾವ್ ಓನ್ಲಿ ದ ಕಾನ್ಸೆಪ್ಟ್ ಆಫ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ಸೊ ಫಸ್ಟು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ಸೊ ಎಕ್ಸಾಮಲ್ಲಿ ನಾವು ಮಾಡಬೇಕಂತಾದ್ರೆ ಫಸ್ಟ್ ಇದನ್ನೇ ಮಾಡ್ತೀವಿ. ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಅಸ್ಯೂಮ್ ಬೇಸ್ಡ್ ಆನ್ ದಿ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ವಿ ಹ್ಯಾವ್ ಟು ಟೇಕ್ ದ ನೆಸೆಸರಿ ಆಕ್ಷನ್. ಯು ನೋ ವೆರಿ ವೆಲ್, ಯು ಹ್ಯಾವ್ ಆಲ್ರೆಡಿ ಸ್ಟಡಿಡ್ ಇನ್ ಯುವರ್ ಅಡ್ವಾನ್ಸ್ಡ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್, right? So if net present value is positive, then accept the project. If net present value is negative, then reject the project. Okay, so ಇಲ್ಲಿ 20 ಮಿಷನ್ಸ್ಗೆ ನೆಗೆಟಿವ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಬಂದಿದೆ, 50 ಮಿಷನ್ಸ್ಗೆ ನೆಗೆಟಿವ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಬಂದಿದೆ. ಈಗ ಹೇಳಿ, ಈ ಟೋಟಲ್ 250 ಮಿಷನ್ಸಲ್ಲಿ ಈ 50 ಮಿಷನ್ಸ್ನ ಮತ್ತು 20 ಮಿಷನ್ಸ್ನ ನಾವು ತಗೋಬೇಕಾ ತಗೋಬಾರ್ದಾ ಅಂತ. ಅಲ್ಟಿಮೇಟ್ಲಿ ನೀವು ಏನು ಹೇಳ್ತೀರಾ ಅಂತ ಹೇಳಿದ್ರೆ ತಗೋಬಾರ್ದು ಅಂತ, ರೈಟ್? ಬಟ್ ಇಟ್ ಈಸ್ ಎ ಟೆಂಡರ್ ಟೈಪ್ ಪ್ರಾಬ್ಲಮ್. ಸೊ ಈಗ ಟೆಂಡರ್ನ ಕರಿತಿದ್ದಾರೆ ಅಂತ ಹೇಳಿದ್ರೆ ಕಂಪ್ಲೀಟ್ಲಿ ವಿ ಹ್ಯಾವ್ ಟು ಪರ್ಚೇಸ್ ದಿ 250 ಮಿಷನ್ಸ್, ಈವನ್ ದೋ ಇಫ್ ಇಟ್ ಈಸ್ ನೆಗೆಟಿವ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಆರ್ ಪಾಸಿಟಿವ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ ಯಾವುದೋ ಒಂದು ಬಿಸ್ನೆಸ್ ಇರುತ್ತೆ, 2 ಬಿಸ್ನೆಸ್ ಅಥವಾ 2 ಬ್ರಾಂಚಸ್ನ ಮೇಂಟೈನ್ ಮಾಡಿರ್ತೀರ. ಸೊ ಒಂದು ಕೋಲಾರಲ್ಲಿ, ಇನ್ನೊಂದು ಚಿಂತಾಮಣಿನಲ್ಲಿ, ಎಲ್ಲೋ ಒಂದು ಕಡೆ ಮೇಂಟೈನ್ ಮಾಡಿರ್ತೀರ. ಓಕೆ, ಸೊ ವಿ ಆರ್ ನಾಟ್ ಎಕ್ಸ್ಪೆಕ್ಟಿಂಗ್ ದಟ್ ಎವ್ರಿ ಇಯರ್ ವಿ ಹ್ಯಾವ್ ದ ಸರ್ಪ್ಲಸ್, ಎವ್ರಿ ಇಯರ್ ವಿ ಈಲ್ಡ್ ದ ಸರ್ಪ್ಲಸ್, ರೈಟ್? ಸಮ್ಟೈಮ್ಸ್ ಲಾಸಸ್ ಆಗಬಹುದು. ಸೊ ಲಾಸ್ ಆಗುತ್ತೆ ಅಂತ ಹೇಳಿದ ಮಾತ್ರಕ್ಕೆ ಆ ಬ್ರಾಂಚ್ನ ನಾವು ಕ್ಲೋಸ್ ಮಾಡೋದಿಲ್ಲ ಅಥವಾ ವೈಂಡ್ ಅಪ್ ಮಾಡೋದಿಲ್ಲ, ರೈಟ್? ಸೊ ನೆಕ್ಸ್ಟ್ ಇಯರ್ ಪ್ರಾಫಿಟ್ ಬರಬಹುದಾ ಅಂತ ಹೇಳಿಬಿಟ್ಟು ನಾವು ಬಿಸ್ನೆಸ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ. ಸೊ ಇನ್ ಸಿಮಿಲರ್ ಆರ್ ದ ಸೇಮ್ ಸಿಚುವೇಶನ್ ವಿಲ್ ಬಿ ಅಪ್ಲಿಕಬಲ್ ಇಯರ್, ಈವನ್ ದೋ ಇಫ್ ಇಟ್ ಈಸ್ ಅ ನೆಗೆಟಿವ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ಟರ್ ಪರ್ಚೇಸಿಂಗ್ by the company these 20 machines and 50 machines, they are expecting the concept of surplus here. ಸರ್ಪ್ಲಸ್ ಬರಬಹುದು ಕಾನ್ಸೆಪ್ಟ್ನ ಲಿಂಕ್ ಮಾಡ್ಕೋಬೇಕು. ಸರ್ಪ್ಲಸ್ ಬರಬಹುದು ಅನ್ನೋ ಕಾನ್ಸೆಪ್ಟ್ನ ಇಟ್ಕೊಂಡು ಈ 250 ಮಿಷಿನ್ಸ್ನ ಪರ್ಚೇಸ್ ಮಾಡ್ಕೋಬೇಕಾ ಮಾಡಬಾರ್ದಾ ಅಂತ ಹೇಳ್ಬಿಟ್ಟು ನಾವು ಡಿಸೈಡ್ ಮಾಡಬೇಕು. ಓಕೆ, ನಾವು we have to take the decision based on the net present value because we don't have any other information here to take the necessary decision. So let's take down here. ಸಿ, ಇಲ್ಲಿ ಏನು ಇನ್ಫಾರ್ಮೇಷನ್ ಇದೆಯೋ ಅದನ್ನೇ ಬರ್ಕೊಂಡಿದ್ದೀನಿ ನಾನು ಪ್ರಾಬ್ಲಮಲ್ಲಿ. ಸೊ 20 ಮಿಷನ್ಸ್ಗೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟಿದೆ? 1,01,000. ಇಟ್ ಈಸ್ ನೆಗೆಟಿವ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. 50 ಮಿಷನ್ಸ್ಗೆ 33,000 ಆ್ಯಂಡ್ 100 ಮಿಷನ್ಸ್ಗೆ 29,000 ಪಾಸಿಟಿವ್ ಆ್ಯಂಡ್ 70 ಮಿಷನ್ಸ್ಗೆ 86,000 ಪಾಸಿಟಿವ್ ಆ್ಯಂಡ್ 10 ಮಿಷನ್ಸ್ಗೆ 1,37,000 ಪಾಸಿಟಿವ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ನಾವು ಜಸ್ಟ್ ಆ್ಯಡ್ ದ ಟೋಟಲ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂಸ್ ಆಫ್ ಆಲ್ ದಿ ಮೆಷಿನರಿ ವಿತ್ ದ ವೇರಿ ಆಫ್ ಡಿಫ್ರೆಂಟ್ ಏಜಸ್ ಆಫ್ ದಿ ಮಿಷನರಿ. ನೋಡಿ, ಈಗ ಟೋಟಲ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂನ ಆ್ಯಡ್ ಮಾಡಿದಾಗ ಟೋಟಲ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಪಾಸಿಟಿವ್ ಬರುತ್ತಾ ನೆಗೆಟಿವ್ ಬರುತ್ತಾ ಅನ್ನೋದು ಕಾನ್ಸೆಪ್ಟ್. ಓಕೆ, ಸೊ ಇಫ್ ದ ಟೋಟಲ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ದಿ 250 ಮಿಷಿನ್ ಈಸ್ ಪಾಸಿಟಿವ್, ದೆನ್ ಅಕ್ಸೆಪ್ಟ್ ದಿ ಪ್ರಾಜೆಕ್ಟ್. ಇಫ್ ದ ಟೋಟಲ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ನೆಗೆಟಿವ್, ದೆನ್ ರಿಜೆಕ್ಟ್ ದಿ ಪ್ರಾಜೆಕ್ಟ್. ಲೆಟ್ಸ್ ಕ್ಯಾಲ್ಕುಲೇಟ್ ದಿ ಟೋಟಲ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ಸೊ ಫಸ್ಟು 1,01,000 negative value plus 33,000 negative value plus next you have to add 29,000, next you have to add 86,000, next you have to add 1,37,000. Now you got 1,18,000 is the total net present value. ಸೊ ಪ್ರಾಬ್ಲಮ್ ಮಾಡುವಾಗ ಇನ್ನೊಂದು ಡೌಟ್ ಬರಬಹುದು ನಿಮಗೆ. ಓಕೆ, ಸೊ ಲೈಫ್ ಸೈಕಲ್ ಕಾಸ್ಟಿಂಗಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡುವಾಗ ಫ್ಯೂಚರ್ ವ್ಯಾಲ್ಯೂಸ್ ಅಂದರೆ ಪ್ರೆಸೆಂಟ್ ವ್ಯಾಲ್ಯೂ ಈಗ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಬಿಕಾಸ್ ಇಟ್ ಈಸ್ ನೆಸಸರಿ ಟು ಪೇ ಇನ್ ಫ್ಯೂಚರಲ್ಲಿ ಎಷ್ಟು ಕೊಡಬೇಕು ಅನ್ನೋದನ್ನು ನಾವು ಇದನ್ನು ಈಗಲೇ ಕ್ಯಾಲ್ಕುಲೇಷನ್ ಮಾಡ್ತೀವಿ. ದಟ್ ಈಸ್ ಕಾಲ್ಡ್ ಆಸ್ ಬೇಸ್ಡ್ ಆನ್ ದಿ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್. ಬಟ್ ಇಲ್ಲಿ ಯಾವುದೇ ರೀತಿ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ಅಪ್ಲೈ ಆಗಿಲ್ಲವಲ್ಲ, ಇಲ್ಲಿ ಯಾವುದೇ ರೀತಿಯಲ್ಲಿ ಡಿಸ್ಕೌಂಟ್ ಫ್ಯಾಕ್ಟರ್ 10% ಅಪ್ಲೈ ಆಗಿಲ್ವಲ್ಲ ಅಂತ ಹೇಳಿದ್ರೆ, ಸಿ ದ ಪ್ರಾಬ್ಲಮ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ಸೊ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಫಾರ್ಮುಲಾ ಏನಾದರೂ ನೆನಪಿದ್ರೆ ನಿಮಗೆ, ಸೊ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಮೈನಸ್ ಕ್ಯಾಶ್ ಔಟ್ಫ್ಲೋ. ಸೊ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಮತ್ತು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ಫ್ಲೋನ ನಾವು ಕ್ಯಾಲ್ಕುಲೇಷನ್ಗೆ ತಗೊಳ್ತೀವಿ. ಓಕೆ, ಸೊ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂತ ಹೇಳಿದ್ರೆ ಕ್ಯಾಶ್ ಇನ್ಫ್ಲೋ ಎಷ್ಟು ಬರುತ್ತೆ ಅದರಿಂದ ನಾವು ಕ್ಯಾಶ್ ಔಟ್ಫ್ಲೋನ
ಮೈನಸ್ ಮಾಡ್ತೀವಿ. ಇಫ್ ಇಟ್ ಈಸ್ ಪಾಸಿಟಿವ್ then we have to accept the project. If it is negative, then we have to reject the project. ಈಗ ಈ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋನಲ್ಲಿ ಆಲ್ರೆಡಿ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ನ ಅಪ್ಲೈ ಮಾಡಿದಾಗ ಮಾತ್ರ ನಮಗೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಬರುತ್ತೆ. ಓಕೆ, ಸೊ ಅಲ್ಲಿಗೆ ಈ ಪ್ರಾಬ್ಲಮಲ್ಲಿ ಆಲ್ರೆಡಿ ಈ 10% ಬಂದ್ಬಿಟ್ಟು ಅಪ್ಲೈ ಆಗಿದೆ ಅಥವಾ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ ಅಥವಾ ಕ್ಯಾಲ್ಕುಲೇಟ್ ಮಾಡಿನೇ ನಮಗೆ ಈ ವ್ಯಾಲ್ಯೂಸ್ನ ಕೊಟ್ಟಿರೋದು. ಓಕೆ, ಸೊ ಪ್ರಾಬ್ಲಮಲ್ಲಿ ಯಾವುದೇ ಒಂದು ಇನ್ಫಾರ್ಮೇಷನ್ನು ಸುಮ್ಮನೆ ಹಾಗೆ ಕೊಡೋದಿಲ್ಲ. ಎಲ್ಲೋ ಒಂದು ಕಡೆ ಆ ಪ್ರಾಬ್ಲಮ್ ಅಥವಾ ಆ ಸಿಚುವೇಶನ್ ಅಥವಾ ಆ ವ್ಯಾಲ್ಯೂ ಬಂದ್ಬಿಟ್ಟು ಯೂಸ್ ಆಗುತ್ತೆ. ಓಕೆ, ಸೊ ಇನ್ ಕೇಸ್ ಯಾವುದೋ ಒಂದು ಪ್ರಾಬ್ಲಮಲ್ಲಿ ಸಮ್ ಇನ್ಫಾರ್ಮೇಷನ್ ಕೊಟ್ಟು ಅಥವಾ ಒಂದೇ ಒಂದು ಇನ್ಫಾರ್ಮೇಷನ್ ಕೊಟ್ಟು ಅದಕ್ಕೆ ರಿಲೇಟೆಡ್ ಇನ್ಫಾರ್ಮೇಷನ್ ಕ್ಯಾಲ್ಕುಲೇಷನ್ಗೆ ಕೊಟ್ಟಿಲ್ಲ ಅಂದಾಗ ಮಾತ್ರ ನಾವು ಇಗ್ನೋರ್ ಮಾಡೋದಕ್ಕೆ ಹೋಗಬೇಕು. ಇಲ್ಲಂತ ಹೇಳಿದ್ರೆ ಪ್ರತಿಯೊಂದು ಸಿಚುವೇಷನಲ್ಲಿ ಎಲ್ಲದಕ್ಕೂ ಇಗ್ನೋರ್ ಮಾಡ್ತಾ ಹೋಗಬಾರ್ದು. ಎಲ್ಲೋ ಒಂದು ಕಡೆದು ಯೂಸ್ ಆಗುತ್ತೆ. ವಿ ಹ್ಯಾವ್ ಟು ಥಿಂಕ್ ಅಬೌಟ್ ದಟ್. ಓಕೆ, ಸೊ ಈಗ 10% ಅಪ್ಲೈ ಆಗಿದೆ. ಓಕೆ, ಸೊ ನಾವು we have the total net present value positive, right? So based on the net present value, it is suggested to the company to accept the project. Why means because the net present value is positive. Now idu ಒಂದು method. Okay, so now based on the another method, by considering the alternative method, we have the another way to solve this problem, but we have to consider the net present value because that is the major basic that is the major basis for this problem. Okay, so ಇಲ್ಲಿ ಕಾನ್ಸೆಪ್ಟ್ ನೋಡಿ, ಸರ್ಪ್ಲಸ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಇಫ್ ದ ಕಂಪನಿ is purchase 3,50,000 or this will be going to purchase 250 machines. So here the company is expecting 1 lakh rupees is the profit. So based on this expected scenario, this expectation says that the another concept. So ಈ ಎಕ್ಸ್ಪೆಕ್ಟೇಷನ್ಸ್ ಅಥವಾ ಎಕ್ಸ್ಪೆಕ್ಟ್ ಮಾಡ್ತೀವಿ ಫ್ಯೂಚರಲ್ಲಿ, ಈ ಕಾನ್ಸೆಪ್ಟ್ ಬಂದ್ಬಿಟ್ಟು ಯಾವುದಕ್ಕೆ ನಿಯರೆಸ್ಟ್ ಆಗಿದೆ? ದಟ್ ಈಸ್ ಪ್ರಾಬಬಿಲಿಟಿ. ಸೊ ಪ್ರಾಬಬಿಲಿಟಿಗೆ ನಾವು ಈ ಕಾನ್ಸೆಪ್ಟ್ ಎಕ್ಸ್ಪೆಕ್ಟೇಷನ್ ಅನ್ನೋದು ನಿಯರೆಸ್ಟ್ ಆಗಿದೆ. ಬಿಕಾಸ್ ವಿ ಡೋಂಟ್ ನೋ ದ ಫ್ಯೂಚರ್ ಈಸ್ ಅನ್ಸರ್ಟೈನ್. ಇನ್ ಆರ್ಡರ್ ಟು ಪ್ರಿಡಿಕ್ಟ್ ದಿ ಅನ್ಸರ್ಟೈನ್, ಬಟ್ ಸಮ್ ಕೇಸಸ್ ಇಟ್ ಈಸ್ ನಾಟ್ ಪಾಸಿಬಲ್ ಟು predict the uncertain situations, but there the concept of probability is applicable, right? So ಆದ್ರಿಂದ ಈ ಎಕ್ಸ್ಪೆಕ್ಟೆಡ್ ಅಥವಾ ಈ ಪ್ರಾಬಬಿಲಿಟಿ ಸಿಚುವೇಶನ್ನ ಈ ಪ್ರಾಬ್ಲಮ್ಗೆ ಅಪ್ಲೈ ಮಾಡಬೇಕು ಅನ್ನೋದು ಒಂದು ಕ್ಲೂ ಬೇಸ್ಡ್ ಆನ್ ದಿಸ್ ಎಕ್ಸ್ಪೆಕ್ಟೆಡ್ ವರ್ಡ್. ಓಕೆ, ಸೊ ಈಗ ಸೊ ಯಾವ ಥರ ಲಿಂಕ್ ಆಗುತ್ತೆ ಪ್ರಾಬ್ಲಮ್ಗೆ ಅನ್ನೋದು ಕಾನ್ಸೆಪ್ಟ್. ಓಕೆ, ಸೊ ಈಗ ನೋಡಿ, probability in the sense you know that the formula for the probability, it is the number of favorable outcomes divided by total population, right? So ಈಗ ನೋಡಿ, ಈ probability ಅಥವಾ ಈ expected concept, so expected return, right? So in this case also we have to calculate the expected net present value, then only it is comparable, right? So ನೋಡಿ, ಈಗ ಪ್ರಾಬಬಿಲಿಟಿ ಕಾನ್ಸೆಪ್ಟ್ ಯಾವ ಥರ ಅಪ್ಲೈ ಆಗುತ್ತೆ ಅಂತ ಹೇಳಿದ್ರೆ, ಪ್ರಾಬಬಿಲಿಟಿ ನಂಬರ್ ಆಫ್ ಫೇವರಬಲ್ ಔಟ್ಕಮ್ಸ್ ಆ್ಯಂಡ್ ಟೋಟಲ್ ಪಾಪ್ಯುಲೇಷನ್. ಈ ಟೋಟಲ್ ಪಾಪ್ಯುಲೇಷನ್ ಕಾನ್ಸೆಪ್ಟ್ ಯಾವುದಕ್ಕೆ ಅಪ್ಲೈ ಆಗುತ್ತೆ? ದಟ್ ಈಸ್ ಟೋಟಲ್ ಮಿಷನರಿ. Then the number of favorable outcomes in the sense that is the availability of machines based on the different ages. Okay, so ನೋಡಿ, number of favorable outcomes, ಈ 250 total population ಅಥವಾ total sample machineries ನಲ್ಲಿ 20 machines 3 years ಇದೆ. ಸೊ ಇದನ್ನೇ ನಾವು ಫೇವರಬಲ್ ಔಟ್ಕಮ್ ಅಂತ ಅಂದ್ಕೊಂಡ್ರೆ, ಸೊ 3 years. ಸೊ ನಾನು 3 years ಯಾವ ಮೆಷಿನರಿಗೆ ಏಜ್ ಇದೆಯೋ ಅಥವಾ ಯಾವ ಮೆಷಿನರಿಗೆ ಲೈಫ್ ಇದೆಯೋ ಆ ಮೆಷಿನರಿನ ಮಾತ್ರ ನಾನು ಬಯಸ್ತೀನಿ ಪರ್ಚೇಸ್ ಮಾಡ್ಕೊಳ್ಳೋದಕ್ಕೆ. ದಟ್ ಈಸ್ ದ ಫೇವರಬಲ್ ಔಟ್ಕಮ್ ಫಾರ್ ಮೀ. ಸೊ ದೇರ್ ಫೋರ್ ದಿಸ್ 20 ಈಸ್ ಕಾಲ್ಡ್ ಆಸ್ ಫೇವರಬಲ್ ಔಟ್ಕಮ್ ಫ್ರಮ್ ದಿಸ್ ಟೋಟಲ್ ಪಾಪ್ಯುಲೇಷನ್.
ಸೊ ಈಗ ನಾವು ಇದನ್ನು ಕ್ಯಾಲ್ಕುಲೇಷನ್ ಮಾಡಿದ್ರೆ ನಮಗೇನು ಬರುತ್ತೆ? ಪ್ರಾಬಬಿಲಿಟಿ. ಸೊ ನಾವು ಫಸ್ಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಪ್ರಾಬಬಿಲಿಟಿ, ದೆನ್ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದಿ ಎಕ್ಸ್ಪೆಕ್ಟೆಡ್ ಪ್ರಾಬಬಿಲಿಟಿ. ಸೊ ಈ ಪ್ರಾಬ್ಲಮಲ್ಲಿ ಎಕ್ಸ್ಪೆಕ್ಟೆಡ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸಿ ಯು ನೋ ವೆರಿ ವೆಲ್ probability is based on number of favorable outcome and total population, which means number of favorable outcome is considered as 20 divided by total outcome is 250, right? So adhe riti 50 divided by 250, so 100 divided by 250, 70 divided by 250, next 10 divided by 250. ಸೊ ಎಕ್ಸಾಮಲ್ಲಿ ಇದೇ ಫಾರ್ಮ್ಯಾಟ್ ಹಾಕ್ಕೊಂಡು ಮಾಡಿ ಅಂತ ಹೇಳೋದಿಲ್ಲ. ಕಾನ್ಸೆಪ್ಟ್ಸ್ನ ಬಂದ್ಬಿಟ್ಟು ಯಾವ ಥರ ಪ್ರಾಬ್ಲಮಲ್ಲಿ ಯೂಸ್ ಮಾಡ್ಕೋಬೇಕು, ಯಾವ ಥರ ಲಿಂಕ್ ಮಾಡ್ಕೋಬೇಕು ಅನ್ನೋದನ್ನು ಕಲಿಬೇಕು ಫಸ್ಟು. ಓಕೆ, ಸೊ ಇಟ್ ಈಸ್ ಬೇಸ್ಡ್ ಆನ್ ದಿ ಆಪ್ಟಿಟ್ಯೂಡ್. ಸೊ ನಿಮಗೆ ಅಕೌಂಟಿಂಗ್ ಫಾರ್ ಮ್ಯಾನೇಜಲ್ ಡಿಸಿಷನ್ಸ್ ಈ ಸಬ್ಜೆಕ್ಟಲ್ಲೂ ಸಹ ಇದೇ ರೀತಿ ಇರುತ್ತೆ ಪ್ರಾಬ್ಲಮ್ಸ್. ಓಕೆ, ದೆರ್ ಈಸ್ ನೋ ಪರ್ಟಿಕ್ಯುಲರ್ ಫಾರ್ಮ್ಯಾಟ್ ಟು ಕ್ಯಾಲ್ಕುಲೇಟ್ ದಿ ಕಾಸ್ಟ್ಸ್. ವಿ ಹ್ಯಾವ್ ಟು ಅನಲೈಸ್ ದಿ ಕಾನ್ಸೆಪ್ಟ್ and situation. We have to use the informations and variable in the calculations. Okay, so ಈಗ ನೋಡಿ probability ಅನ್ನೋ ಕಾನ್ಸೆಪ್ಟ್ ಬಂದಿದೆ. So you know very well the probability is always equal to 1. Let's see is the probability is equal to 1 or not. Okay, so 20 divided by 250 you will get 0.08 here. The probability of selecting the 20 machineries with the age of 3 years out of 250 sample size is 0.08. So similarly 50 divided by 250, 0.20. Next 100 divided by 250, you will get 0.40. Next 70 divided by 250, you will get 0.28. Next 10 divided by 250, you will get 0.04. So just add these numbers, 0.08 plus 0.20 plus 0.40 plus 0.28 plus 0.04. Yes, exactly we will get 1. Okay, so probability always 1 ಗೆ ಈಕ್ವಲ್ ಆಗಿರುತ್ತೆ. ಅದಕ್ಕೆ ನಮಗೆ ಪ್ರಾಬಬಿಲಿಟಿ ಬಂದ್ಬಿಟ್ಟು 1 ಬಂದಿದೆ. ಓಕೆ, ಸೊ ನೆಕ್ಸ್ಟ್ there is only one concept is left, that is we have to calculate the expected probability. So expected probability ಅಂತ ಹೇಳಿದ್ರೆ, ಸೊ ಇಲ್ಲಿ ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ದಾರೆ ಸರ್ಪ್ಲಸ್ 1000. ಸೊ ಸಿಮಿಲರ್ಲಿ ಈ ಕಾನ್ಸೆಪ್ಟ್ನ ನಾವು ಯೂಸ್ ಮಾಡ್ಕೋಬೇಕು ಆ ಎಕ್ಸ್ಪೆಕ್ಟೆಡ್ ಅನ್ನೋ ಸಿಚುವೇಶನ್. ಬಿಕಾಸ್ ಇಲ್ಲಿ 1000 3,50,000 ಕ್ಯಾಲ್ಕುಲೇಷನ್ಗೆ ತಗೊಳಕ್ಕಾಗೋದಿಲ್ಲ. ಬಿಕಾಸ್ ಇಟ್ ಈಸ್ ಅನದರ್ ಮೆಷಿನರಿ. ಅನದರ್ ಮೆಷಿನರಿಗೆ ಆಪ್ರೇಟಿಂಗ್ ಕಾಸ್ಟ್ ಅದೆಲ್ಲ ಕೊಟ್ಟಿದ್ರೆ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೋದಾಗಿತ್ತು. ಬಟ್ ಈ ಕಾನ್ಸೆಪ್ಟ್ನ ಮಾತ್ರ ಇಲ್ಲಿ ನಾವು ಯೂಸ್ ಮಾಡ್ಕೊಳ್ಬೇಕು. ಓಕೆ, ಸೊ ಈಗ ನಾವು ಏನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು? ದಟ್ ಈಸ್ ಎಕ್ಸ್ಪೆಕ್ಟೆಡ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ಸೊ ಎಕ್ಸ್ಪೆಕ್ಟೆಡ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ಸೊ ಹೆಡ್ಡಿಂಗ್ನ ಏನು ಯೂಸ್ ಮಾಡ್ಬೋದು? ಕ್ಯಾಲ್ಕುಲೇಷನ್ ಆಫ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಬೈ ಯೂಸಿಂಗ್ ಪ್ರಾಬಬಿಲಿಟಿ. Okay, so take down the heading calculation of net present value of machineries based on probability ಅಂತ ತಗೋಬಹುದು ಹೆಡ್ಡಿಂಗ್. ಓಕೆ, ಸೊ ನಾವು ಎಕ್ಸ್ಪೆಕ್ಟೆಡ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಯಾವ ಥರ ಕ್ಯಾಲ್ಕುಲೇಷನ್ ಮಾಡೋದು? So expected net present value, expected in the sense this expected concept completely connected to the probability. So ಇಲ್ಲಿ probability connect ಆಗಿದೆ ಅಂದರೆ probability concept ಗೆ connect ಆಗಿದೆ. So we have already calculated the probability. We are calculating the net present value, that is expected net present value. Then the probability is linked with the net present value. So therefore in order to calculate the expected net present value, we have to multiply the probability to net present value. Okay,
ಸೊ ಈಗ ಪ್ರಾಬಬಿಲಿಟಿ 0.08 ಏನಿದೆ ಇದನ್ನು ನಾವು ನೆಟ್ ಪ್ರೆಸೆಂಟ್ ವ್ಯಾಲ್ಯೂಗೆ ಕ್ಯಾಲ್ಕುಲೇಷನ್ ಅಂದರೆ ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ಪೆಕ್ಟೆಡ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟು ಬರಬಹುದು ಅಂತ ಹೇಳ್ಬಿಟ್ಟು ನಾವು ಕ್ಯಾಲ್ಕುಲೇಷನ್ ಮಾಡಬಹುದು. ಬೇಸ್ಡ್ ಆನ್ ದಟ್ ಆಲ್ಸೋ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದಿ ಟೋಟಲ್ ಎಕ್ಸ್ಪೆಕ್ಟೆಡ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಆ್ಯಂಡ್ ಡೆಫಿನೆಟ್ ಆಗಿ ನಾವು ಡಿಸಿಷನ್ ತಗೋಬಹುದು ಅದರ ಬೇಸ್ ಮೇಲೇನು. ಓಕೆ, ಸೊ 1,01,000 minus value into 0.08 plus equals you will get 8080 is the negative expected net present value. So similarly you have to calculate 33,000 minus value into 0.20 is the probability, then you will get 6,600 is the negative net present value. Then 29,000 into 0.40 you will get 11,600 is the positive net present value. Then 86,000 into 0.28 you will get 24,080 is the positive net present value. Then 1,37,000 into 0.04 you will get 5,480 is the positive expected net present value. Then we are going to calculate the total expected net present value. So 8080 ನೋಡಿ ಇದನ್ನ ಯಾವ ತರ ಕ್ಯಾಲ್ಕುಲೇಷನ್ ಮಾಡೋದು ಅಂತ ಹೇಳಿದ್ರೆ 8080 plus of minus symbol you will get minus value here. Then you have to add 6,600 again minus value or negative value. Then you have to add 11,600 plus 24,080 plus 5480. ಸೊ ಕ್ಯಾಲ್ಕುಲೇಟರ್ಸ್ನ ಆದಷ್ಟು ಎಕ್ಸಾಮಲ್ಲಿ ಇದೇ ಥರನೇ ಯೂಸ್ ಮಾಡಿ, ಎಲ್ಲೂ ಕನ್ಫ್ಯೂಷನ್ಸ್ ಬರೋದಿಲ್ಲ. ವರ್ಕೌಟ್ ಮಾಡಿ, ಡೆಫಿನೆಟ್ಲಿ ನಿಮಗೆ ಅರ್ಥ ಆಗುತ್ತೆ. ಓಕೆ, ಸೊ ನಾವು ಯು ವಿಲ್ ಗೆಟ್ ದ ಟೋಟಲ್ ಎಕ್ಸ್ಪೆಕ್ಟೆಡ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ 26,480. ಇಟ್ ಈಸ್ ಪಾಸಿಟಿವ್ ಎಕ್ಸ್ಪೆಕ್ಟೆಡ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ಓಕೆ, ಸೊ ಈಗ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಎಕ್ಸ್ಪೆಕ್ಟೆಡ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಬೇಸ್ಡ್ ಆನ್ ದಿ ಪ್ರಾಬಬಿಲಿಟಿ ಎಷ್ಟು ಬರ್ತಿದೆ, ಅದು ಪಾಸಿಟಿವ್ ಬರ್ತಿದೆ. ಹೆನ್ಸ್ ಇಟ್ ಈಸ್ ರೆಕಮೆಂಡೆಡ್ ಟು ದ ಕಂಪನಿ to decide about to purchase the 250 machineries based on the members of association and with the consent of association. Okay, so is to problem. Now let's take down the 7th illustration. Take down the illustration. See the illustration 7. A company has to replace one of its machines which has become universal. Two options are available. So ಕಂಪನಿಗೆ ಎಷ್ಟು ಆಪ್ಷನ್ಸ್ ಅವೈಲಬಲ್ ಇದೆ ಅಂತ ಹೇಳಿದ್ರೆ 2 ಆಪ್ಷನ್ಸ್ ಅವೈಲಬಲ್ ಇದೆ. ಸೊ ಯಾವ ಆಪ್ಷನ್ಸ್ ಅಂತ ಹೇಳಿದ್ರೆ ಎ ಮೋರ್ ಎಕ್ಸ್ಪೆನ್ಸಿವ್ ಮಿಷಿನ್ ದಟ್ ಈಸ್ ನೇಮ್ಲಿ EM with 12 years of life. ಸೊ EM ಅಂತ ಹೇಳಿದ್ರೆ ಮೋರ್ ಎಕ್ಸ್ಪೆನ್ಸಿವ್ ಮಿಷಿನ್. ಸೊ ಎಕ್ಸ್ಪೆನ್ಸಿವ್ ಮಿಷಿನ್ಗೆ ಎಷ್ಟು ಲೈಫ್ ಇದೆ ಅಂತೆ, 12 years ಇದೆ ಅಂತ. ದಟ್ ಈಸ್ ಫಸ್ಟ್ ಆಲ್ಟರ್ನೇಟಿವ್. ಸೊ ಸೆಕೆಂಡ್ ಆಲ್ಟರ್ನೇಟಿವ್ ಎ ಲೆಸ್ ಎಕ್ಸ್ಪೆನ್ಸಿವ್ ಮಿಷಿನ್ ದಟ್ ಈಸ್ LM ನೇಮ್ಲಿ ವಿತ್ 6 years ಆಫ್ ಲೈಫ್. ಸೊ ಈಗ ಕಂಪನಿ ಏನು ಡಿಸೈಡ್ ಮಾಡಬೇಕು, ಎಕ್ಸ್ಪೆನ್ಸಿವ್ ಮಿಷಿನ್ನ ಪರ್ಚೇಸ್ ಮಾಡಬೇಕಾ ಅಥವಾ ಲೆಸ್ ಎಕ್ಸ್ಪೆನ್ಸಿವ್ ಮಿಷಿನ್ನ ಪರ್ಚೇಸ್ ಮಾಡಬೇಕಾ ಅನ್ನೋದು ಕಾನ್ಸೆಪ್ಟ್. ಓಕೆ, ಸೊ ರಿಗಾರ್ಡಿಂಗ್ ದಿಸ್ we have another information. If machine less expensive machine, see if machine LM is chosen, it will be replaced at the end of 6 years by the another LM machine. So already second alternative ಮೇಲೆ second point ಏನು ಕೊಟ್ಟಿದ್ದಾರೋ ಆಲ್ರೆಡಿ ವಿತ್ 6 years ಆಫ್ ಲೈಫ್ ಅಂತ ಹೇಳ್ಬಿಟ್ಟು ಆಲ್ರೆಡಿ ಹೇಳಿದ್ದಾರೆ. ಮತ್ತೆ ಏನು ಹೇಳ್ತಿದ್ದಾರೆ, ಇನ್ ಕೇಸ್ LM ಮಿಷಿನ್ ಅಂದರೆ ಲೆಸ್ ಎಕ್ಸ್ಪೆನ್ಸಿವ್ ಮಿಷಿನ್ನ ಏನಾದರೂ ಚೂಸ್ ಮಾಡಿದ್ರೆ ಡೆಫಿನೆಟ್ಲಿ we are going to replace the LM machine with the new machinery because the life of less expensive machine only is 6 years, that we know, right? So again illi kottidare, that's it. Next, the pattern of maintenance and running costs and prices are as under. ಸೊ ಮೇಂಟೆನೆನ್ಸ್ ಮತ್ತು ಈ ಮಿಷನರಿನ ಪರ್ಚೇಸ್ ಮಾಡಿದ್ರೆ ಅಂದರೆ EM ಮಿಷನ್ ವಿತ್ ದ ಲೈಫ್ ಆಫ್ 12 years ಆ್ಯಂಡ್ LM ಮಿಷನ್ ವಿತ್ ದ ಲೈಫ್ ಆಫ್ 6 years ಎರಡೂ ಮಿಷನ್ನ ಕಂಪ್ನಿ ಏನಾದರೂ ಪರ್ಚೇಸ್ ಮಾಡೋಂಗಿದ್ರೆ
ಅದಕ್ಕೆ ಎಷ್ಟೆಷ್ಟು ರನ್ನಿಂಗ್ ಕಾಸ್ಟ್, ಆಪರೇಟಿಂಗ್ ಕಾಸ್ಟ್ ಆ್ಯಂಡ್ ಮೇಂಟೆನೆನ್ಸ್ ಕಾಸ್ಟ್ ಅಥವಾ ರಿಪೇರ್ ಕಾಸ್ಟ್ ಇನ್ಕರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಾಕ್ಸಲ್ಲಿ ಕೊಟ್ಟಿದ್ದಾರೆ. ಓಕೆ, ಸಿ ದ ಟೇಬಲ್, ಫಸ್ಟ್ ಟೇಬಲ್ ಪರ್ಚೇಸ್ ಪ್ರೈಸ್ ಎಷ್ಟು ಕೊಟ್ಟಿದ್ದಾರೆ 10 lakhs ಆ್ಯಂಡ್ LM ಮೆಷಿನ್ನ ಪರ್ಚೇಸ್ ಮಾಡಬೇಕಂದ್ರೆ 7 lakhs ಇನ್ಕರ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಸ್ಕ್ರ್ಯಾಪ್ ವ್ಯಾಲ್ಯೂ ಅಟ್ ದ ಎಂಡ್ ಆಫ್ ಲೈಫ್. ಸೊ ಸ್ಕ್ರ್ಯಾಪ್ ವ್ಯಾಲ್ಯೂ ಎಂಡ್ ಆಫ್ ದಿ ಇಯರ್ಗೆ ಮಾತ್ರ ಕನ್ಸಿಡರ್ ಮಾಡ್ತೀವಿ. ದಟ್ ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್. ಪ್ರೀವಿಯಸ್ ಪ್ರಾಬ್ಲಮಲ್ಲೂ ನಾನು ಹೇಳಿದ್ದೀನಿ, ಇಯರು ಸ್ಕ್ರ್ಯಾಪ್ ಬರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಫೈನಲ್ ಆಗಿ ಅಸೆಟ್ ಡೆಮಾಲಿಷ್ ಆದಾಗ ಅಥವಾ ಡೆಮಾಲಿಷ್ ಮಾಡಿದಾಗ ನಾವು ಲಾಸ್ಟಲ್ಲಿ ಕನ್ಸಿಡರ್ ಮಾಡ್ತೀವಿ ಸ್ಕ್ರ್ಯಾಪ್ ವ್ಯಾಲ್ಯೂ. ದಟ್ ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್. ಓಕೆ, ಸೊ ಸ್ಕ್ರ್ಯಾಪ್ ಇಲ್ಲಿ ಈ ಪ್ರಾಬ್ಲಮಲ್ಲಿ ಡೈರೆಕ್ಟಾಗಿ ಹೇಳಿದ್ದಾರೆ ಸ್ಕ್ರ್ಯಾಪ್ ವ್ಯಾಲ್ಯೂಗೆ ಯಾವ ಆ್ಯನಿಟಿ ಫ್ಯಾಕ್ಟರ್ ಅಥವಾ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ನ ಅಪ್ಲೈ ಮಾಡಬೇಕು ಅಂತ ಹೇಳ್ಬಿಟ್ಟು. ಸಿ ಸ್ಕ್ರ್ಯಾಪ್ ವ್ಯಾಲ್ಯೂ ಅಟ್ ದಿ ಎಂಡ್ ಆಫ್ ಲೈಫ್, ದಟ್ ಈಸ್ LM ಮಿಷನ್ಗೆ ಎಷ್ಟು ಸ್ಕ್ರ್ಯಾಪ್ ವ್ಯಾಲ್ಯೂ ಇದೆ 1,50,000 ಆ್ಯಂಡ್ ಫಾರ್ LM ಮಿಷನ್ ಆಲ್ಸೋ 1,50,000. ಸೊ ಫಸ್ಟ್ EM ಮಿಷನ್ಗೆ ಮತ್ತು LM ಮಿಷನ್ಗೆ. ಓಕೆ, ಸೊ ಬೋತ್ ದ ಮಿಷನರಿಗೆ ಸ್ಕ್ರ್ಯಾಪ್ ವ್ಯಾಲ್ಯೂ 1,50,000. ನೆಕ್ಸ್ಟ್ ಓವರ್ ಹಾಲಿಂಗ್ ಕಾಸ್ಟ್ ಈಸ್ ಡ್ಯೂ ಅಟ್ ದ ಎಂಡ್ ಆಫ್ 8th year ಆ್ಯಂಡ್ 4th year. ಸೊ ಅಲ್ಲಿ ಅಮೌಂಟ್ಸ್ ಕೊಟ್ಟಿಲ್ಲ, ಇಯರ್ಸ್ನ ಮೆನ್ಷನ್ ಮಾಡಿದ್ದಾರೆ. ಓವರ್ ಆಲಿಂಗ್ ಕಾಸ್ಟ್, ಈ ಕಾಸ್ಟ್ ಏನಾದರೂ ಬಂದರೆ ಪ್ರಾಬ್ಲಮಲ್ಲಿ ನೆಕ್ಸ್ಟು ಯಾವ ಇಯರ್ದು ಅಪ್ಲೈ ಮಾಡಬೇಕಂತೆ 8th yearದು ಮಾತ್ರ ಅಪ್ಲೈ ಮಾಡಬೇಕಂತೆ ಮತ್ತು LM ಮಿಷನ್ಗೆ 4th yearದು ಮಾತ್ರ ಅಪ್ಲೈ ಮಾಡಬೇಕಂತೆ. ಓಕೆ, ಆಗ ಮಾತ್ರ ಏನೋ ಓವರ್ ಆಲ್ ಕಾಸ್ಟ್ ಇನ್ಕರ್ ಆಗಿದೆ. ನೆಕ್ಸ್ಟ್ ಸಿ ಓವರ್ ಆಲ್ ಕಾಸ್ಟಿಂಗ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಎಷ್ಟು ಇನ್ಕರ್ ಆಗಿದೆ EM ಮಿಷನ್ಗೆ ಓವರ್ ಆಲಿಂಗ್ ಕಾಸ್ಟ್ 2 lakhs ಆ್ಯಂಡ್ ಫಾರ್ LM ಮಿಷನ್ 1 lakhs. ನೆಕ್ಸ್ಟ್ ಆನ್ಯುವಲ್ ರಿಪೇರ್ ಕಾಸ್ಟ್ 1 lakhs ಆ್ಯಂಡ್ ಫಾರ್ LM ಮಿಷನ್ 1,40,000. Okay, so the cost of capital is 14% is given. You are required to recommend with supporting calculations which of the machine should be purchased. So same previous ಅಲ್ಲಿ ಪ್ರಾಬ್ಲಮ್ಸ್ ಇದೇ ಥರ ಪ್ರಾಬ್ಲಮ್ನ ಮಾಡಿದ್ದೀವಿ. So based on that you have to calculate the total life cycle cost by applying the present value factors, that is 14%ನ ಅಪ್ಲೈ ಮಾಡಬೇಕು. ಸೊ 14%ಗೆ ಅವರೇ ಕ್ಯಾಲ್ಕುಲೇಷನ್ ಮಾಡಿ ಕೊಟ್ಟಿದ್ದಾರೆ ನೋಡಿ ಟೇಬಲಲ್ಲಿ. ಎಂಡ್ ಆಫ್ ದಿ 4th year, ಸಿ ಎಂಡ್ ಆಫ್ 4th year ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಎಷ್ಟು 0.5921. ನೆಕ್ಸ್ಟ್ ಎಂಡ್ ಆಫ್ 6th year ಎಷ್ಟು ಕೊಟ್ಟಿದ್ದಾರೆ 0.4556. ನೆಕ್ಸ್ಟ್ ಎಂಡ್ ಆಫ್ 8th year ಎಷ್ಟು ಕೊಟ್ಟಿದ್ದಾರೆ 0.3506. ನೆಕ್ಸ್ಟ್ ಎಂಡ್ ಆಫ್ 12th year 0.2076. ನೆಕ್ಸ್ಟ್ ಇಯರ್ಸ್ 1 to 6 ಟೋಟಲ್ 6 ಇಯರ್ಸ್ಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ದಟ್ ಈಸ್ ವಿ ಕಾಲ್ಡ್ ಆಸ್ ಆನ್ಯುಟಿ ಫ್ಯಾಕ್ಟರ್, ನಾಟ್ ಎ PV ಫ್ಯಾಕ್ಟರ್. ಓಕೆ, ಸೊ ಟೋಟಲ್ 6 ಇಯರ್ಸ್ಗೆ ಎಷ್ಟು ಕೊಟ್ಟಿದ್ದಾರೆ 3.8890 ಕೊಟ್ಟಿದ್ದಾರೆ ಅಂತ ಅದು ಆನ್ಯುಟಿ ಫ್ಯಾಕ್ಟರ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ನೆಕ್ಸ್ಟ್ 1 to ಟೋಟಲ್ 12 ಇಯರ್ಸ್ಗೆ ಎಷ್ಟಿದೆ 5.660 ಕೊಟ್ಟಿದ್ದಾರೆ. ಓಕೆ, ಸೊ ಈಗ ಪ್ರಾಬ್ಲಮಲ್ಲಿ ನಾವು ಯಾವ ಒಂದು ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ಅಥವಾ ಆನ್ಯುಟಿ ಫ್ಯಾಕ್ಟರ್ಸ್ನ ನಾವು ಮಲ್ಟಿಪ್ಲೈ ಮಾಡೋದು ಅನ್ನೋದೇ ಕಾನ್ಸೆಪ್ಟ್. ಓಕೆ, ಸೊ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಲೈಫ್ ಸೈಕಲ್ ಕಾಸ್ಟ್ ಬೇಸ್ಡ್ ಆನ್ ದಿ EM ಮಿಷನ್ ಆ್ಯಂಡ್ LM ಮಿಷನ್. ಸೊ ಇಲ್ಲಿ ಪರ್ಟಿಕ್ಯುಲರ್ಸ್ ಅಂತ ಹಾಕ್ಕೊಳ್ತೀರಾ, ಎಕ್ಸ್ಪೆನ್ಸಿವ್ ಮಿಷನ್ ಆ್ಯಂಡ್ ಲೆಸ್ ಎಕ್ಸ್ಪೆನ್ಸಿವ್ ಮಿಷನ್. ಸೊ ನಿಮಗೆ ಬೇಕಾದರೆ ಇಲ್ಲಿ PV ಫ್ಯಾಕ್ಟರ್ ಅಂತ ಅಥವಾ ಆನ್ಯುಟಿ ಫ್ಯಾಕ್ಟರ್ ಅಂತ ಬರ್ಕೊಳ್ಳಿ, ಯಾವ್ಯಾವ ಫ್ಯಾಕ್ಟರ್ಸ್ನ ಅಪ್ಲೈ ಮಾಡ್ತಿದ್ದೀವಿ ಇದನ್ನು ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಅಂತ. ಸೊ ಫಸ್ಟ್ ಏನಿದೆ ನೋಡಿ, ಸೊ ದಟ್ ಈಸ್ ಪರ್ಚೇಸ್ ಕಾಸ್ಟ್. ಸೊ ಪರ್ಚೇಸ್ ಕಾಸ್ಟ್ EM ಎಕ್ಸ್ಪೆನ್ಸಿವ್ ಮಿಷನ್ ಆ್ಯಂಡ್ ಲೆಸ್ ಎಕ್ಸ್ಪೆನ್ಸಿವ್ ಮಿಷನ್ಗೆ ನೀವು ಅಪ್ಲೈ ಮಾಡ್ತೀರಾ. ಸೊ 1 lakh ಇದೆ, ಇದು 7 lakhs ಇದೆ. ಸೊ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ಯಾವುದು ಅಪ್ಲೈ ಮಾಡ್ತೀರಾ ಇನಿಷಿಯಲ್ ಇಯರ್ಗೆ 1 ಅಪ್ಲೈ ಮಾಡ್ತೀರಾ. ಓಕೆ, ಸೊ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ನ ಮಾತ್ರ ನಾನು ಹೇಳ್ಕೊಡ್ತೀನಿ, ನೀವೇ ಕ್ಯಾಲ್ಕುಲೇಷನ್ ಮಾಡಿ, ಯಾಕಂತಂದರೆ ಪ್ರಾಬ್ಲಮ್ ಈಸಿ ಇದೆ. ಓಕೆ, ಸೊ ನನ್ನ ನೆಕ್ಸ್ಟ್ ಪ್ರಾಬ್ಲಮ್ಸ್ನ ಬೇಗ ಮಾಡೋದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ 1 ಅಪ್ಲೈ ಮಾಡ್ತೀರಾ, you will get the same purchase cost, that is 10 lakhs and 7 lakhs. Next scrap value, we have to deduct the scrap value. Scrap value ಗೆ ನಾವು ಅಮೌಂಟ್ ಕೊಡೋದಿಲ್ಲ, ಸೊ therefore we have to deduct. ಸೊ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲೇ ನಾನು ಹೇಳಿದ್ದೀನಿ. ಸೊ ಸ್ಕ್ರಾಪ್ ವ್ಯಾಲ್ಯೂ ಎಕ್ಸ್ಪೆನ್ಸಿವ್ ಮಿಷನ್ಗೂ ಇನ್ಕರ್ ಆಗ್ತಿದೆ, ಲೆಸ್ ಎಕ್ಸ್ಪೆನ್ಸಿವ್ ಮಿಷನ್ಗೂ ಇನ್ಕರ್ ಆಗ್ತಿದೆ. ಓಕೆ, ಸೊ ಸ್ಕ್ರಾಪ್ ವ್ಯಾಲ್ಯೂ ಅಟ್ ದ ಎಂಡ್ ಆಫ್ ದಿ ಲೈಫ್ ಅಂತ ಹೇಳಿದ್ರೆ ಎಕ್ಸ್ಪೆನ್ಸಿವ್ ಮಿಷನ್ಗೆ ನೋಡಿ, ಎಕ್ಸ್ಪೆನ್ಸಿವ್ ಮಿಷನ್ಗೆ ಎಷ್ಟು ಲೈಫ್ ಇದೆ 12 years ಆ್ಯಂಡ್ ಲೆಸ್ ಎಕ್ಸ್ಪೆನ್ಸಿವ್ ಮಿಷನ್ಗೆ ಎಷ್ಟು ಇಯರ್ಸ್ ಇದೆ 6 years. ಎಂಡ್ ಆಫ್ ದಿ ಲೈಫ್ ಅಂತ ಹೇಳಿದ್ರೆ 12th year ಮತ್ತು 6th yearಗೆ ಅಪ್ಲೈ ಮಾಡ್ತೀವಿ.
ಸೊ ಎಕ್ಸ್ಪೆನ್ಸಿವ್ ಮಿಷಿನ್ 12th ಇಯರ್ ಅಂತ ಹೇಳಿದ್ರೆ 12th ಇಯರ್ಗೆ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಟೋಟಲ್ 12 ಇಯರ್ಸ್ಗಲ್ಲ, ಎಂಡ್ ಆಫ್ ದಿ ಇಯರ್ ಅಂತ ಹೇಳಿದ್ರೆ 12th ಇಯರ್. ಸೊ 12th ಇಯರ್ಗೆ ಎಷ್ಟಿದೆ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್? ದಟ್ ಈಸ್ 0.2076. ಸೊ ಸಿಮಿಲರ್ಲಿ ಲೆಸ್ ಎಕ್ಸ್ಪೆನ್ಸಿವ್ ಮೆಷಿನ್ ಎಷ್ಟಿದೆ ಬೇಸ್ಡ್ ಆನ್ ಏಜ್? 6th ಇಯರ್. ಸೊ 6th ಇಯರ್ಗೆ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಎಷ್ಟಿದೆ? 0.4556. ಇದನ್ನು ಮಲ್ಟಿಪ್ಲೈ ಮಾಡಬೇಕು. ಏನು ಕಾಸ್ಟ್ ಕೊಟ್ಟಿದ್ದಾರೆ ಸ್ಕ್ರ್ಯಾಪ್ ವ್ಯಾಲ್ಯೂಗೆ ಅದು ಕ್ಯಾಲ್ಕುಲೇಷನ್ ಮಾಡಿದ್ರೆ ಇಲ್ಲಿ ನಮಗೆ ಎಕ್ಸ್ಪೆನ್ಸಿವ್ ಮೆಷಿನ್ ಆ್ಯಂಡ್ ಲೆಸ್ ಎಕ್ಸ್ಪೆನ್ಸಿವ್ ಮೆಷಿನ್ಗೆ ಸ್ಕ್ರ್ಯಾಪ್ ವ್ಯಾಲ್ಯೂ ಬರುತ್ತೆ. ವಿ ಹ್ಯಾವ್ ಟು ಡಿಡಕ್ಟ್ ದಿಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಫ್ರಮ್ ದಿ ಆಲ್ ಅದರ್ ಕಾಸ್ಟ್ ಬಿಕಾಸ್ ವಿ ಆರ್ ನಾಟ್ ಪೇಯಿಂಗ್ ಟು ದ ಸ್ಕ್ರ್ಯಾಪ್ ವ್ಯಾಲ್ಯೂ ಆಲ್ಸೋ ಟು ಪರ್ಚೇಸ್ ದಿ EM and LM ಮೆಷಿನ್. ಸೊ ನೆಕ್ಸ್ಟ್ ಏನಿದೆ? ಓವರ್ಹಾಲಿಂಗ್ ಕಾಸ್ಟ್. ಸೊ ಓವರ್ಹಾಲಿಂಗ್ ಕಾಸ್ಟ್. ಸೊ ಓವರ್ಹಾಲಿಂಗ್ ಕಾಸ್ಟ್ ಎಕ್ಸ್ಪೆನ್ಸಿವ್ ಮಿಷಿನ್ಗೂ ಇನ್ಕರ್ ಆಗ್ತಿದೆ ಮತ್ತು ಲೆಸ್ ಎಕ್ಸ್ಪೆನ್ಸಿವ್ ಮಿಷಿನ್ಗೂ ಇನ್ಕರ್ ಆಗ್ತಿದೆ. ಸೊ ಸ್ಪೆಸಿಫಿಕಲಿ ದೇ ಸೆಡ್ ದಟ್ ಇನ್ ದ ಪ್ರಾಬ್ಲಮ್ ಇಟ್ ಸೆಲ್ಫ್ ಓವರ್ಹಾಲಿಂಗ್ ಕಾಸ್ಟ್ ಯಾವಾಗ ಅಪ್ಲೈ ಮಾಡ್ಬೇಕಂತ ಹೇಳಿದ್ರೆ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ 8th ಇಯರ್ ಮತ್ತು 4th ಇಯರ್ ಅಪ್ಲೈ ಮಾಡಬೇಕಂತೆ. ಡೋಂಟ್ ಗೆಟ್ ಕನ್ಫ್ಯೂಷನ್ ವಿತ್ ದಿಸ್ ಲೈಫ್ ಇಯರ್ಸ್ ಆರ್ ಲೈಫ್ ಆಫ್ ದಿ ಇಯರ್ಸ್. ಓವರ್ಹಾಲಿಂಗ್ ಕಾಸ್ಟ್ ಏನಾದರೂ ಕೊಟ್ಟರೆ ಯಾವಾಗ ಅಪ್ಲೈ ಮಾಡಬೇಕಂತೆ? ಸೊ 8th ಇಯರ್ದು ಅಪ್ಲೈ ಮಾಡಬೇಕಂತೆ ಮತ್ತು 4th ಇಯರ್ದು 4th ಇಯರ್ದು ಅಪ್ಲೈ ಮಾಡಬೇಕಂತೆ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್. EM ಕಾಸ್ಟ್ ಮತ್ತು LM ಕಾಸ್ಟ್ ರಿಲೇಟೆಡ್ ಟು ಓವರ್ಹಾಲಿಂಗ್ ಕಾಸ್ಟ್ ತಗೊಳ್ಳಿ. ಸೊ ಯಾವ ಇಯರ್ದು ಅಪ್ಲೈ ಮಾಡ್ತೀರಿ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್? 8th ಇಯರ್ದು. ಸೊ 8th ಇಯರ್ದು ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಎಲ್ಲಿದೆ? 0.3506. ಸೊ 8th ಇಯರ್. ಓಕೆ, ಸೊ 0.3506. ನೆಕ್ಸ್ಟ್ LM ಮಿಷನ್ 4th ಇಯರ್ದು ಅಪ್ಲೈ ಮಾಡಬೇಕು. ಸೊ 4th ಇಯರ್ದು 0.5921. 0.5921. ಓಕೆ, ಸೊ ಕನ್ಫ್ಯೂಷನ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಅಥವಾ ಕಷ್ಟ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾನು ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ನ ಹೇಳ್ಕೊಡ್ತಿದ್ದೀನಿ. ಕಾಸ್ಟ್ನೆಲ್ಲ ನೀವೇ ಹಾಕ್ಕೊಂಡು ನೀವು ಮಲ್ಟಿಪ್ಲೈ ಮಾಡಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಓಕೆ, ಆದರೂ ನಿಮ್ಗೆ ಏನಾದರೂ ಡೌಟ್ ಬಂದರೆ ಪ್ಲೀಸ್ ಕಾಮೆಂಟ್ ಇನ್ ದಿಸ್ ಯೂಟ್ಯೂಬ್ ಚಾನಲ್ ಓನ್ಲಿ. ಡೆಫಿನೆಟ್ಲಿ ನಾನು ಸಾಲ್ವ್ ಮಾಡಿ ಕೊಡ್ತೀನಿ. ನೆಕ್ಸ್ಟ್ ಲಾಸ್ಟ್ ಒನ್, ಆನ್ಯುಯಲ್ ರಿಪೇರ್ ಕಾಸ್ಟ್. ಸೊ ಆನ್ಯುಯಲ್ ರಿಪೇರ್ ಕಾಸ್ಟ್ ಎಕ್ಸ್ಪೆನ್ಸಿವ್ ಮಿಷನ್ಗೂ ಇನ್ಕರ್ ಆಗ್ತಿದೆ, LM ಮಿಷನ್ಗೂ ಇನ್ಕರ್ ಆಗ್ತಿದೆ, ಅಂದರೆ ಲೆಸ್ ಎಕ್ಸ್ಪೆನ್ಸಿವ್ ಮಿಷನ್ಗೂ ಇನ್ಕರ್ ಆಗ್ತಿದೆ. ಎಷ್ಟಾದರೂ ಇನ್ಕರ್ ಆಗಲಿ, ಬಟ್ ಆನ್ಯುಯಲ್ ಅಂತ ಬಂದಾಗ EM ಮಿಷನ್ ಎಷ್ಟು ಇಯರ್ಸ್ ಇದೆ? 12 ಇಯರ್ಸ್ ಆ್ಯಂಡ್ LM ಮಿಷನ್ 6 ಇಯರ್ಸ್ ಲೈಫ್ ಇದೆ. ಆನ್ಯುಯಲ್ ಆಗಿ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಕನ್ಸಿಡರ್ ದಿ ಆನಿಟಿ ಫ್ಯಾಕ್ಟರ್ಸ್ ಓನ್ಲಿ. ಓಕೆ, ಸೊ ಆನ್ಯುಯಲ್ ಅದನ್ನು ನೆನ್ಪಿಟ್ಕೊಳ್ಳಿ, ಆನಿಟಿ ಫ್ಯಾಕ್ಟರ್ಸ್ನ ಮಾತ್ರ ನಾವು ಕನ್ಸಿಡರ್ ಮಾಡಬೇಕು. ಓಕೆ, ಸೊ EM ಮಿಷನ್ ಎಷ್ಟು ಲೈಫ್ ಇದೆ? 12 ಇಯರ್ಸ್. 12 ಇಯರ್ಸ್ ಅಂತ ಹೇಳಿದ್ರೆ ನಾವು ಯಾವ ಫ್ಯಾಕ್ಟರ್ನ ಕನ್ಸಿಡರ್ ಮಾಡಬೇಕು? 5.6600 ಇದು. ಓಕೆ, ಸೊ ಟೋಟಲ್ 12 ಇಯರ್ಸ್ಗೆ ಆನಿಟಿ ಫ್ಯಾಕ್ಟರ್ನ ಕನ್ಸಿಡರ್ ಮಾಡಬೇಕು. ಸೊ ಜಸ್ಟ್ ರೈಟ್ ಡೌನ್ ಇಯರ್ 5.6600. ಸೊ ಸಿಮಿಲರ್ಲಿ LM ಮಿಷನ್ಗೆ ಎಷ್ಟು ಇಯರ್ ಇದೆ? 6 ಇಯರ್ಸ್ ಇದೆ. ಸೊ ದೇರ್ ಫೋರ್ ವಿ ಹ್ಯಾವ್ ಟು ಕನ್ಸಿಡರ್ ದಿ ಆನಿಟಿ ಫಾರ್ ದಿ 6 ಇಯರ್ಸ್ 3.8890. ಸೊ ಇಷ್ಟನ್ನ ನೀವು ಮಲ್ಟಿಪ್ಲೈ ಮಾಡಿ ಕಾಸ್ಟ್ನ ಕ್ಯಾಲ್ಕುಲೇಷನ್ ಮಾಡಿಕೊಂಡಾಗ ಯು ವಿಲ್ ಗೆಟ್ ದ ಸೊಲ್ಯೂಷನ್, ಯು ವಿಲ್ ಗೆಟ್ ದ ಆನ್ಸರ್. ಎಕ್ಸ್ಪೆನ್ಸಿವ್ ಮಿಷನ್ಗೆ 16,04,980 ಸಮಥಿಂಗ್ ಬರುತ್ತೆ. ಓಕೆ, ಸೊ 12,35,330 ಫಾರ್ LM ಮಿಷನ್ಗೆ ಬರುತ್ತೆ. ಸೊ ಈ ಕಾಸ್ಟ್ನ ಅಥವಾ ಈ ಕಾಸ್ಟ್ ಬೇಸ್ ಮೇಲೆ ನೀವು ಆನ್ಯುಯಲ್ ಈಕ್ವಲೆಂಟ್ ಕಾಸ್ಟ್ನ ಏನಾದರೂ ಕ್ಯಾಲ್ಕುಲೇಷನ್ ಮಾಡಿದ್ರೆ, ದಟ್ ಈಸ್ ಟೋಟಲ್ ಲೈಫ್ ಸೈಕಲ್ ಕಾಸ್ಟ್ ಡಿವೈಡೆಡ್ ಬೈ ಆನಿಟಿ ಫ್ಯಾಕ್ಟರ್ನ ಏನಾದರೂ ಕ್ಯಾಲ್ಕುಲೇಷನ್ ಮಾಡಿದ್ರೆ ಯು ವಿಲ್ ಗೆಟ್ ದ ಆನ್ಯುಯಲ್ ಈಕ್ವಲೆಂಟ್ ಕಾಸ್ಟ್ 2,83,565 for the expensive machine and 3,17,647 for less expensive machine. Then based on this annual equivalent value, you have to recommend to the company to purchase the more expensive machine because the cost incurred annually is less when compared to less expensive machine. ಸೊ ಎಕ್ಸ್ಪೆನ್ಸಿವ್ ಮೆಷಿನ್ ಅಂದಾಗ ನಮ್ಮ ಥಾಟ್ ಬಂದ್ಬಿಟ್ಟು ಮೋರ್ ಎಕ್ಸ್ಪೆನ್ಸಿವ್ ಮೆಷಿನ್ ಅದನ್ನು ಪರ್ಚೇಸ್ ಮಾಡ್ಕೋಬಾರ್ದು ಅಂತ ಕನ್ಫ್ಯೂಷನ್ ಥಾಟ್ ಬರುತ್ತೆ. ಓಕೆ, ಸೊ ಡೋಂಟ್ ಗೆಟ್ ಕನ್ಫ್ಯೂಷನ್ ವಿತ್ ದ ನೇಮ್ ಆಫ್ ದಿ ಮೆಷಿನರಿ. ಹಿಯರ್ ಜಸ್ಟ್ ಯು ಸಿ ದಿ ಆನ್ಯುಯಲ್ ಈಕ್ವಲೆಂಟ್ ಕಾಸ್ಟ್. ಯಾವುದಕ್ಕೆ ಅಂದರೆ ನೋಡಿ, ಟೋಟಲ್ 12 ಇಯರ್ಸ್ ಏನಾದರೂ ಈ ಮೆಷಿನರಿನ ಪರ್ಚೇಸ್ ಮಾಡಿ ಮೇಂಟೈನ್ ಮಾಡಬೇಕಂತ ಹೇಳಿದ್ರೆ ಎಷ್ಟು ಇನ್ಕರ್ ಆಗುತ್ತೆ? 16,04,980. ಅದೇ 1 ಇಯರ್ಗೆ ಎಷ್ಟು ಕಾಸ್ಟ್ ಇನ್ಕರ್ ಆಗುತ್ತೆ? 2,83,565. ಇಟ್ ಈಸ್ ಲೆಸ್ ದ್ಯಾನ್ ದಿ less expensive machine. Then
Why can't you suggest to the company to purchase the expensive machine when compared to less expensive machine? Because the annual equivalent cost of the more expensive machine is less when compared to less expensive machine, right? So therefore, just we have to see the annual equivalent cost and suggest the company. Okay. So ಇನ್ನೂ ಏನಾದರೂ ಡೌಟ್ ಇದ್ರೆ please comment your queries in this YouTube channel only. Definitely I will give the solution for your all queries. So thanks for watching.